ಲೋಂಗನ್ ಅನ್ನೋ ಫ್ರೂಟ್ ನೀವೆಲ್ಲಾದರೂ ಕೇಳಿದ್ದೀರಾ ಫ್ರೆಂಡ್ಸ್. ಇದನ್ನು ಇಂಪೋರ್ಟೆಡ್ ಲಿಚಿ ಅಂತ ಹೇಳ್ತಾರೆ. ಇದು 99% ಸಿಮಿಲರ್ ಟು ಲಿಚಿ ಇರುತ್ತೆ. ಸೊ ಫಸ್ಟ್ ಇದನ್ನು ಹೆಂಗೆ ಬಿಡಿಸೋದು ಅಂತ ತೋರಿಸ್ಕೊಡ್ತೀನಿ. ಉಗುರಲ್ಲಿ ಈ ಥರ ಬಿಡ್ಸೋಕ್ಕೆ ಹೋದರೆ ಉಗುರು ಹಾಮ್ ಆಗ್ಬೋದು ಆ್ಯಂಡ್ ಗಟ್ಟಿ ಇರುತ್ತೆ ಸ್ವಲ್ಪ ಸಿಪ್ಪೆ. ಸೊ ಕತ್ರಿ ಸಹಾಯದಿಂದ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಮತ್ತೆ ಸಿಪ್ಪೆ ಬಿಡಿಸೋದ್ರಿಂದ ಈಸಿಯಾಗಿ ನಮಗೆ ಪೀಲ್ ಆಗುತ್ತೆ. ಸೊ ಈ ಲೋಂಗನ್ ಫ್ರೂಟ್ ಅಥವಾ ಲಿಚಿ ಇಂಪೋರ್ಟೆಡ್ ಲಿಚಿ ಅಂತ ಏನು ಹೇಳಿದ್ನೋ ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಎನರ್ಜಿ ತುಂಬ ಕೊಡುತ್ತೆ, ಸ್ಟ್ರೆಸ್ ಕಮ್ಮಿ ಮಾಡುತ್ತೆ, ಕ್ಯಾಲೋರೀಸ್ ಕಮ್ಮಿ ಇರುತ್ತೆ ಆ್ಯಂಡ್ ಝೀರೋ ಫ್ಯಾಟ್. ಸೊ ಡಯಟ್ ಕಾನ್ಷಿಯಸ್ ಇರೋರು ಇದನ್ನು ಆರಾಮಾಗಿ ತಿನ್ಬೋದು. ಸಬ್ಜಾ ಸೀಡ್ಸ್ 2 ಸ್ಪೂನ್ ಅಷ್ಟನ್ನು ನೆನೆಸ್ಕೊಂಡಿದ್ದೀನಿ. ಈ ಲೋಂಗನ್ ಫ್ರೂಟು ಏನು ಬಿಡಿಸ್ಕೊಂಡಿದ್ದೀವೋ ಅದು ಒಳಗಡೆ ಬೀಜ ಇರುತ್ತೆ, ಅದನ್ನು ಬಿಡಿಸಿ ಆ ಫ್ಲೆಶ್ ಬಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಳ್ಳಿ, ಹಸಿ ಹಾಲು ಚಿಲ್ಡ್ ಮಿಲ್ಕ್ ಹಾಕ್ಕೊಳ್ಳಿ, ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಬಿಕಾಸ್ ಹಾಲು ದಪ್ಪನಾಗಿರುತ್ತೆ. ಮತ್ತು ಇದಕ್ಕೆ ವೆನಿಲಾ ಐಸ್ ಕ್ರೀಮ್ 1 ಸ್ಕೂಪಷ್ಟು ಸೇರಿಸ್ಕೊಂಡು ಇದಕ್ಕೆ ನುಣ್ಣಗೆ ಬ್ಲೆಂಡ್ ಮಾಡಿಕೊಂಡು ಬರಬೇಕು. ಸೊ ನಮಗೆ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಇದನ್ನು ಯಾವ ರೀತಿ ಸರ್ವ್ ಮಾಡ್ಬೋದು ಅಂತ ತೋರಿಸ್ತೀನಿ. ಹಾಗೇನೂ ಕುಡಿಬೋದು, ಬಟ್ ಡಿಫ್ರೆಂಟಾಗಿ ಸರ್ವ್ ಮಾಡೋಣ ಅಂತ ನಾನು ಐಸ್ ಕ್ಯೂಬ್ಸ್ 1-2 ನೆನೆಸಿರೋಂಥ ಸಬ್ಜಾ ಬೀಜ. ಸಮ್ಮರ್ ಆಗಿರೋದ್ರಿಂದ ನಮ್ಮ ಬಾಡಿ ಹೀಟ್ನ ಕಮ್ಮಿ ಮಾಡೋಕ್ಕೆ ಈ ಸಬ್ಜಾ ಸೀಡ್ಸ್ ಹೆಲ್ಪ್ ಮಾಡುತ್ತೆ. ಸೊ ಯಾವುದೇ ಜ್ಯೂಸಸ್ಸು ಮಿಲ್ಕ್ ಶೇಕ್ಸ್ ಮಾಡಿಕೊಂಡ್ರು ನೀವು ಸಬ್ಜಾ ಸೀಡ್ಸ್ನ ಸೇರಿಸ್ಕೊಂಡು ಮಾಡ್ಕೊಳ್ಳಿ. ಸೊ ಹೆಲ್ತ್ಗೆ ಒಳ್ಳೆಯದು. ಈಗ ನಾವು ಪ್ರಿಪೇರ್ ಮಾಡ್ಕೊಂಡಿರೋಂಥ ಶೇಕ್ನ ಇದಕ್ಕೆ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಕೊಡ್ಬೋದು. ಇದರಲ್ಲಿ ನಾನು ಲಿಚಿ ಫ್ರೂಟ್ ಸಹ ಸಣ್ಣ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ, ಬಾಯಿಗೆ ಅಲ್ಲಲ್ಲೂ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಕಲರ್ ಚೆನ್ನಾಗಿರಲಿ ಅಂತ ರೋಸ್ ಪೆಟಲ್ಸ್ನು ಆ್ಯಡ್ ಮಾಡಿದ್ದೀನಿ ಗಾರ್ನಿಷಿಂಗ್ಗೆ, ಅದನ್ನು ಸಹ ಸೇವಿಸ್ಬೋದು. ಇಷ್ಟ ಆಯಿತು ಅನ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.